ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮೋನಾಲಿಸಾ ಅಂದು ಮೋನಾಲಿಸಾ ಇಂದು ಅಧೋಗತಿ. ಏನಪ್ಪ ಅಂದರೆ ವಿಷಯ ನೋಡಿ, ಒಂದು ಟೈಮಲ್ಲಿ ಕುಂಭಮೇಳ ನಡೀತಾ ಇತ್ತು. ಅದು ಏನೋ ಎಲ್ಲ ಗೊತ್ತಿರೋದೇ ನಿಮಗೆ ವಿಷಯ, ಏನೆಲ್ಲ ಆಯಿತು. ಏನು ಒಬ್ಬ ಸುಮ್ಮನೆ ಹೋಗ್ಬಿಟ್ಟು ಒಂದು ಫೋಟೋ ಹಿಡಿದ್ಬಿಟ್ಟು ಹಾಕ್ತಾನೆ. ಏನು ಹುಡುಗಿಗೆ ಎಷ್ಟು ಫೇಮಸ್ ಬರುತ್ತೆ ಅಂದರೆ, ಇದ್ದಕ್ಕಿದ್ದಂಗೆ ಒಂದು ದಿನ ಅಲ್ಲ 2 ದಿನ ಅಷ್ಟೇ ಎಷ್ಟು ದೊಡ್ಡ ಮಟ್ಟಿಗೆ ಫೇಮಸ್ ಆಗಿಬಿಡ್ತಾಳೆ. ಆಕೆ ಮೋನಾಲಿಸಾ ಅಂತ ಕೂಡ, ಏನು ಮೋನಾಲಿಸಾ, ಕುಂಭಮೇಳದ ಮೋನಾಲಿಸಾ ಅಂಥೇಳಿ ಸಿಕ್ಕಾಪಟ್ಟೆ ವೈರಲ್ ಆಗಿಬಿಡ್ತಾಳೆ. ಸಡನ್ನಾಗಿ ಏನು ಫಿಲಮ್ ಡೈರೆಕ್ಟ್ರುಗಳೆಲ್ಲ ಅವಕಾಶಗಳನ್ನೆಲ್ಲ ಕೊಡ್ತಾರೆ. ಈ ಕಡೆ ಮಾಡಲಿಂಗ್ ಅವರೆಲ್ಲ ಬಂದ್ಬಿಡ್ತಾರೆ. ಹಾಕೊಳ್ಳೋಕೆ ಬಟ್ಟೆ ಇಲ್ಲ ಸರಿಯಾಗಿ, ಅಂಥವರು ಏನು ಇದ್ದಕ್ಕಿದ್ದಂಗೆ ಫೇಮಸ್ ಆಗಿಬಿಡ್ತಾಳೆ. ಆಮೇಲೆ ಏನಾಗುತ್ತೆ, ಈ ಕಡೆ ಮಾಡಲಿಂಗ್ ಸ್ಟಾರ್ಟಿಂಗ್ ಮಾಡ್ತಾಳೆ, ಈ ಕಡೆ ತಂದೆ ಆದಂಥ ಯೂಟ್ಯೂಬ್ ಚಾನಲ್ ಕೂಡ ಮಾಡ್ತಾಳೆ. ಅದರಲ್ಲಿ ತಳ ಇಲ್ಲ ಬುಡ ಇಲ್ಲ. ನೋಡಿದ್ರೆ ಏನು ಲಕ್ಷಾಂತರ ವ್ಯೂಸು, ಲಕ್ಷಾಂತರ ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾರೆ. ಪಾಪ ಎಷ್ಟೋ ಜನ ಕಷ್ಟ ಬಿದ್ದು ಏನೇನೋ ಮಾಡ್ತಿರ್ತಾರೆ, ಅವ್ರಿಗೆ ಯಾರೂ ಏನೂ ಸಪೋರ್ಟ್ ಮಾಡಲ್ಲ. ಇವರು ಏನೂ ಮಾಡಲ್ಲ, ತಳ ಇಲ್ಲ ಬುಡ ಇಲ್ಲ. ಇವಳು ಇದ್ದಂಗೆ ಎಲ್ಲ ಸಬ್ಸ್ಕ್ರೈಬರ್ಸು, ವ್ಯೂಸು ಎಲ್ಲ ಯೂಟ್ಯೂಬಲ್ಲೇ ಒಂದಷ್ಟು ದುಡ್ಡನ್ನು ಮಾಡಿಬಿಡ್ತಾಳೆ. ಇದಾದಮೇಲೆ ಏನಾಗುತ್ತೆ ಅಂದರೆ, ಈಕೆ ಒಂದು ಹುಡುಗನ್ನ ಇಷ್ಟಪಡ್ತಾಳೆ. ಅದು ಮುಸ್ಲಿಂ ಹುಡುಗನ್ನ ಇಷ್ಟಪಡ್ತಾಳೆ. ಇಲ್ಲಿ ಜಾತಿ ಧರ್ಮದ ಬಗ್ಗೆ ನಾನು ಮಾತಾಡ್ತಿಲ್ಲ. ಮುಸ್ಲಿಂ ಆಗಿರ್ಬೋದು, ಯಾರೇ ಆಗಿರ್ಬೋದು, ಒಟ್ಟಿನಲ್ಲಿ ಅವಳು ಏನು ನಡೆದಿದೆ ಅದನ್ನೇ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಮುಸ್ಲಿಂ ಹುಡುಗನ ಇಷ್ಟಪಡ್ತಾಳೆ, ಮದುವೆ ಕೂಡ ಆಗೋಕ್ಕೆ ಪ್ರಯತ್ನ ಪಡ್ತಾಳೆ. ಈ ಮಧ್ಯೆ ಏನಪ್ಪ ಆಗುತ್ತೆ ಅಂದರೆ, ಅವ್ರ ಅಪ್ಪ ಅಮ್ಮ ಏನಿರ್ತಾರೆ ಈ ಮದುವೆಗೆ ವಿರೋಧ ಮಾಡ್ತಾರೆ. ಈ ವಿರೋಧ ಮಾಡೋಕ್ಕೂ ಮುಂಚೆ ಇವ್ರು ಎಲ್ಲಿರ್ತಾರಪ್ಪ ಅಂದರೆ, ಈ ಫಿಲಮಲ್ಲಿ ಒಂದು ಅವಕಾಶ ಸಿಗುತ್ತೆ. ಆ ಡೈರೆಕ್ಟ್ರೇ ಇವ್ರನ್ನ ಒಂದು ಮನೆ ಮಾಡಿ ಅಲ್ಲಿ ಇರಿಸ್ಕೊಂಡಿರ್ತಾರೆ. ಅಲ್ಲಿ ಈಕೆ ಮದುವೆ ಆಗ್ತೀನಿ ಆ ಹುಡುಗನ ಅಂದಾಗ, ಏನು ಈಕೆ ತಂದೆ ತಾಯಿ ಇರ್ತಾರಲ್ಲ ವಿರೋಧ ಪಡಿಸ್ತಾರೆ. ಆದರೂ ಕೂಡ ಮದುವೆ ಕೂಡ ಆಗ್ತಾರೆ. ಈಗ ಸದ್ಯದಲ್ಲಿ ನಿಮಗೆ ವಿಷಯ ಗೊತ್ತು, ಮದುವೆ ಕೂಡ ಆಯಿತು. ತನ್ನ ಪೋಷಕರ ವಿರುದ್ಧನೇ ಕಂಪ್ಲೇಂಟನ್ನ ಕೊಟ್ಟಿದ್ಲು. ಈಗ ಏನು ಮಾಡ್ತಿದ್ದಾಳೆ, ತನ್ನ ಏನು ಫಿಲ್ಮ್ ಅವಕಾಶ ಕೊಟ್ಟಿದ್ನಲ್ಲ ಆ ಡೈರೆಕ್ಟ್ರು ನನ್ನ ಖಾಸಗಿ ಭಾಗಕ್ಕೆ ಸ್ಪರ್ಶಿಸ್ದ, ಈ ಥರ ಎಲ್ಲ ಮಾಡ್ತಿದ್ದ ಅಂಥೇಳಿ ಈಗ ಕಂಪ್ಲೇಂಟನ್ನ ಮಾಡಿದ್ದಾಳೆ. ಆದರೆ ಆತ ಏನು ಹೇಳ್ತಾ ಇದ್ದಾನೆ ನಿರ್ದೇಶಕ, ನೋಡಿ ಆಕೆ ತಂದೆ ತಾಯಿನೇ ಮದುವೆಗೆ ವಿರೋಧ ಮಾಡ್ತಿದ್ರು, ನಾನು ಕೂಡ ವಿರೋಧ ಮಾಡಿದೆ ಅಷ್ಟೇ. ಅದಕ್ಕೆ ಈ ಥರ ತಿರ್ಸ್ಬಿಟ್ಟು ನನ್ನ ಮೇಲೆ ಈ ಥರ ಹೇಳ್ತಾ ಇದ್ದಾಳೆ ಅಂತ ಆತ ಹೇಳ್ತಾ ಇದ್ದಾನೆ. ಇಲ್ಲಿ ಇವಳು ಹೇಳಿದ್ದು ನಿಜಾನೋ ಅಥವಾ ಅವ್ರನ್ನ ಹೇಳ್ತಾ ಇರೋದು ನಿಜಾನೋ ಒಂದೂ ಗೊತ್ತಿಲ್ಲ. ಇವ್ರ ಮಧ್ಯೆ ಏನು ನಡೆದಿದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ದುಡ್ಡು ಮಾಡಿದಂತೂ ನಿಜಾನೇ. ಈ ವಿಷಯಗಳನ್ನ ಇಟ್ಕೊಂಡೆ ಏನು ಮಾಡ್ದಿರಾನೆ ಒಳ್ಳೊಳ್ಳೆ ದುಡ್ಡುಗಳ್ನೆಲ್ಲ ಮಾಡಿಬಿಟ್ರು. ಇವಾಗ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ, ಒಂದು ಕಡೆ ಸುತ್ತಾಡ್ತಾ ಇದ್ದಾರೆ. ನೋಡೋಣ ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅಂತ.